ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಈ ದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನದ ವಿಷಯದ ಕುರಿತಾಗಿ ಪ್ರಶ್ನೆ ಪತ್ರಿಕೆ ಭಾಗ 3 ನೋಡ್ತಾ ಹೋಗೋಣ. ಈ ಹಿಂದಿನ ತರಗತಿಯಲ್ಲಿ ಭಾಗ 2ರಲ್ಲಿ ಕೂಡ ನಾನು ಬಹಳ ಮುಖ್ಯವಾದಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಹೋಪ್ಸೋ ಈ ವಿಡಿಯೋವನ್ನು ಟಿಲ್ ಎಂಡ್ವರೆಗೂ ಕೂಡ ನೋಡ್ತೀರಾ ಅನ್ನೋದು ನನ್ನ ಭರವಸೆ. ಸೊ ನೋಡಲೇಬೇಕಾಗತ್ತೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ನೀವು ಯಾವ ಥರ ಆನ್ಸರನ್ನು ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು PDF ಅನ್ನು ನಾನು ನಿಮ್ಮ ಒಂದು ಪೇಯ್ಡ್ ಕ್ಲಾಸ್ ಏನಿದೆ ಆ ಪೇಯ್ಡ್ ಕ್ಲಾಸಲ್ಲಿ ಹಾಕಿರ್ತೀನಿ. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಭಾಗ 1 ಹಾಕಿರಲಿಲ್ಲ, ಭಾಗ 2 ಹಾಕಿರಲಿಲ್ಲ, ಭಾಗ 3 ಕೂಡ ಇವತ್ತು ಹಾಕುವಂಥ ಪ್ರಯತ್ನ ಆಗಿರುತ್ತೆ. 3 ಭಾಗಗಳನ್ನು ಆಲ್ರೆಡಿ 2 ಭಾಗಗಳನ್ನು ಹಾಕಿದರೆ ಇವತ್ತಿಂದು ಕೂಡ ನಿಮಗೆ ಸಿಗುತ್ತೆ. ಓಕೆ, ಹಾಗಾದರೆ ವೆಲ್ಕಮ್ ಒನ್ಸ್ ಅಗೇನ್. ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸದಾ ನಮ್ಮ ಜೊತೆ ಇರಬಹುದು. ನಿಮ್ಮ ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ನಡೆಸಬೇಕಾಗ್ತದೆ. ಸೊ ಆ ಒಂದು ಗೈಡೆನ್ಸ್ಗಳನ್ನು ಕೂಡ ನಮ್ಮ ವಿಡಿಯೋದಲ್ಲಿ ನೀವು ಕೇಳ್ತಾ ಹೋಗ್ಬೋದು. ಓಕೆ, ತಡ ಮಾಡೋದು ಬೇಡ, ಬನ್ನಿ. ಮೊದಲನೇ ಪ್ರಶ್ನೆ ಹೀಗಿದೆ: ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದಿಂದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿರಿ. ನೋಡಿ, ಈ ಕರ್ನಾಟಕದಲ್ಲಿ ಕೆಲವೊಂದು ಆಳ್ವಿಕೆಗಳನ್ನು ಕಾಣ್ತಾ ಹೋಗ್ತೀವಿ. ಚಿತ್ರದುರ್ಗದಲ್ಲಿ ಮದಕರಿ ನಾಯಕನ ಆಳ್ವಿಕೆ ಆಗಿರ್ಬೋದು, ಹಾಗೆ ಕೊಡಗಿನಲ್ಲಿ ಪುಟ್ಟಬಸಪ್ಪನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂಥ ಪಾತ್ರಗಳನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗಾದರೆ ಹೇಗೆ ಅವರು ಸ್ವಾತಂತ್ರ್ಯವನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಹೋದರು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಪುಟ್ಟಬಸಪ್ಪನವರು ಏನಿದ್ದಾರೆ ಅಂತಂದರೆ ರೈತರು ಮತ್ತು ಬಂಡುಕೋರರ ಸೈನ್ಯವನ್ನು ಸಂಘಟಿಸ್ತಾರೆ. ರೈತರು ಸಂಘಟನೆ ಮಾಡ್ತಾರೆ, ಹಾಗೆಯೇ ಬಂಡುಕೋರರ ಒಂದು ಸೈನ್ಯವನ್ನು ಸಂಘಟಿಸ್ತಾರೆ. ತಂಬಾಕು ಮತ್ತು ಉಪ್ಪಿನ ಮೇಲೆ ತೆರಿಗೆಯನ್ನು ರದ್ದುಗೊಳಿಸುವುದಾಗಿ ಘೋಷಣೆ ಮಾಡ್ತಾರೆ. ತಂಬಾಕಿನ ಮೇಲೆ ಆಗಿರ್ಬೋದು, ಉಪ್ಪಿನ ಮೇಲೆ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಕೂಡ ಕಂದಾಯ ಕಟ್ಟಲ್ಲ, ತೆರಿಗೆಯನ್ನು ನಾವು ಕೊಡೋದಿಲ್ಲ ಅಂತೇಳಿ, ಅದನ್ನ ರದ್ದುಗೊಳಿಸ್ಬೇಕು ಅಂತೇಳಿ ಇವರು ಒಂದು ಸಂಘಟನೆಯ ಮೂಲಕ ಘೋಷಣೆ ಮಾಡ್ತಾ ಹೋಗ್ತಾರೆ. ಹಾಗೆಯೇ ನೋಡಿ, ಇಲ್ಲಿ ಈ ಒಂದು ಬೆಳ್ಳಾವಿಯ ಸರ್ಕಾರಿ ಕಚೇರಿ ವಶಪಡಿಸ್ಕೊಂಡ್ಬಿಟ್ಟು ಅಧಿಕಾರಿಗಳನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿನ ಅಧಿಕಾರಿಗಳನ್ನು ಬಂಧಿಸ್ಬಿಡ್ತಾರೆ. ಸುಳ್ಯ ಮತ್ತು ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಒಂದು ಜನರಿಗೆ ಕಿರುಕುಳವನ್ನು ನೀಡ್ತಾ ಇದ್ದಂಥ ಅಮಲ್ದಾರರನ್ನು ಕೂಡ ಇವರು ಏನು ಮಾಡ್ತಾರೆ, ಕೊಲೆಯನ್ನು ಮಾಡಿ ಈ ಒಂದು ಜನಗಳಿಗೆ ನಿಶ್ಚಿಂತೆಯಾಗಿ ಬದುಕುವ ರೀತಿಯಲ್ಲಿ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ನಾವು ಕೊಡಗಿನಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಒಂದು ತ್ಯಾಗ ಬಲಿದಾನಗಳನ್ನು ಮಾಡಿದಂತಹ ಮಹನೀಯರು ಅಂತಂದರೆ ಪುಟ್ಟಬಸಪ್ಪ ಅಂತೇಳಿ ನಾವು ಹೇಳ್ಬೋದು. ಸೊ ಅವರ ಸಾಧನೆಗಳನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ ಬರುವಂಥ ಪ್ರಶ್ನೆ ಇನ್ನೂ ಇದೆ. ಬಂಟ್ವಾಳದ ಜೈಲು ಮತ್ತು ಖಜಾನೆಗಳು ಕೂಡ ಲೂಟಿಯನ್ನು ಮಾಡ್ತಾರೆ. ಮಂಗಳೂರನ್ನು ವಶಪಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬ್ರಿಟಿಷರು ಕೊಡಗಿನಲ್ಲಿ ಸ್ಥಳೀಯರ ಒಂದು ಸಹಾಯವನ್ನು ಪಡ್ಕೊಂಡಿದ್ದು ಇವರನ್ನು ಬಂಧಿಸಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದ ಮೇಲೆ ಇವರನ್ನು ಗಲ್ಲಿಗೂ ಕೂಡ ಏರಿಸ್ತಾರೆ. ಏನು ಮಾಡೋಕ್ಕೆ ಬರಲ್ಲ. ಸೊ ಹಿಂಗೆ ಇದೆ ಪ್ರತಿರೋಧ ಒಂದು ಆಳ್ವಿಕೆಯ ಕಾಲ ಅಂತೇಳಿ ನಾವು ಈ ಒಂದು ಪಾಠವನ್ನು ಕರಿತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಯಾವ ಥರ ಬೇಕಾದರೂ ನಿಮಗೆ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಎರಡನೇ ಪ್ರಶ್ನೆ ನೋಡಿ, ಬ್ರಿಟಿಷರ ವಿರುದ್ಧ ನಡೆದಂತಹ ಅಲಗಲಿಯ ಬೇಡರ ದಂಗೆಯನ್ನು ವಿವರಿಸಿರಿ. ಒಂದ್ಸಲ ಯಾವಾಗಲೂ ಕೇಳಿದ್ರು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾದರೆ ಹಲಗಲಿಯ ಒಂದು ದಂಗೆ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದಲ್ಲಿ ಈ ಘಟನೆ ನಡೆಯುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿಬೋದು, ಹಲಗಲಿಯ ಬೇಡರ ದಂಗೆ ಅಂತ ಕರಿತಾ ಇದ್ದೀವಿ. ಸೊ ಏನಾಯಿತು ಅಂತಂದರೆ 1857, ಮೊನ್ನೆ ನಾನು ಡಿಸ್ಕಷನ್ ಮಾಡುವಾಗ 1857 ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಹೆಚ್ಚು ವಿವರಗಳನ್ನು ಕೊಡ್ತಾ ಹೋಗಿದ್ವಿ. ಆ ಒಂದು ಸಂದರ್ಭದಲ್ಲಿ 57ರ ಸಂದರ್ಭದಲ್ಲಿ ಏನಾಗುತ್ತೆ, ಬ್ರಿಟಿಷರು ಜಾರಿಗೆ ತಂದಂತಹ ಒಂದು ಶಾಸನ ಕಾಯ್ದೆಯಂತೆ ಶಸ್ತ್ರಾಸ್ತ್ರ ಬಳಕೆಯನ್ನು ಇವರು ನಿರ್ಬಂಧಿಸ್ಬಿಡ್ತಾರೆ. ಸೊ ಶಸ್ತ್ರಾಸ್ತ್ರ ಕಾಯ್ದೆಯಂತೆ ಇವ್ರು ಏನು ಮಾಡ್ತಾರೆ ಅಂದರೆ ಶಸ್ತ್ರಾಸ್ತ್ರ ಬಳಕೆಯನ್ನು ನಿರ್ಬಂಧ ಮಾಡಿಬಿಡ್ತಾರೆ. ಆದರೆ ಹಲಗಲಿ ಬೇಡರ ಒಂದು ತಲಾತಲಾಂತರಗಳಿಂದ ಬಂದಂತಹ ಬೇಟೆ ಮತ್ತು ಇದಕ್ಕೆ ಬಳಸ್ತಾ ಇದ್ದಂತಹ ಬಂದೂಕು ಬಿಡ್ಲು ಕೂಡ ಅವರು ಸಿದ್ಧರಿರಲಿಲ್ಲ. ಯಾಕೆಂದರೆ ನಾನು ಪ್ರಾಚೀನ ಕಾಲದಿಂದಲೂ ಕೂಡ ಇವುಗಳನ್ನು ನಾನು ಬಳಕೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಮ್ಮ ಸಮುದಾಯದ ಹಕ್ಕಿದೆ ಇದು. ಸೊ ನಾವೀಗ ಈ ಶಸ್ತ್ರಾಸ್ತ್ರ ಒಂದು ಕಾಯ್ದೆಯನ್ನು ನಾವು ಹೇಗೆ ಬಿಡೋಕ್ಕಾಗುತ್ತೆ, ಈ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಹೇಗೆ ಬಿಡಬೇಕು ನಾವು ಅನ್ನೋದು ಇವರಿಗೆ ದೊಡ್ಡ ಚಿಂತೆ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಹಲಗಲಿಯ ಜನರು ತಮ್ಮ ಸುತ್ತಮುತ್ತಲಿನ ಪ್ರದೇಶದ ಬೇಡರು
ಇವರ ಜೊತೆ ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ಬಂಡೇಳ್ತಾ ಹೋಗ್ತಾರೆ. ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು. ಬ್ರಿಟಿಷರು ತಂದಂತಹ ಒಂದು ಶಸ್ತ್ರಾಸ್ತ್ರ ಕಾಯ್ದೆ ಏನಿದೆ ಅದನ್ನು ನಿರ್ಬಂಧನೆ ಕಾಯ್ದೆ ಮಾಡಿರೋದ್ ಕಾರಣ ಇವರಿಗೆ ಅದು ಸಹಿಸಕ್ಕಾಗಲ್ಲ. ಯಾಕಂದರೆ ತಲೆತಲಾಂತರಗಳಿಂದಲೂ ಕೂಡ ಆ ಶಸ್ತ್ರಾಸ್ತ್ರಗಳನ್ನು ಅವರು ಬಳಕೆ ಮಾಡ್ತಲೇ ಬಂದಿದ್ದಾರೆ. ಒಮ್ಮಿಂದೊಮ್ಲೆ ಅದನ್ನ ಬಿಡಬೇಕು ಅಂದರೆ ಬೇಡರಿಗೆ ತುಂಬ ಕಷ್ಟ ಆಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಇವರು ದಂಗೆ ಏಳಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಹಲಗಲಿಯ ಬೇಡರು ಮತ್ತು ಇಂಗ್ಲಿಷ್ ಸೈನ್ಯದ ನಡುವೆ ಒಂದು ದೊಡ್ಡದಾದಂತಹ ಭೀಕರ ಕಾಳಗನು ಕೂಡ ನಡೆಯುತ್ತೆ. ಸೊ ಈ ಒಂದು ಬಂಡಾಯವನ್ನು ಕೂಡ ಅವರು ಏನು ಮಾಡ್ತಾರೆ, ಹತ್ತಿಕ್ತಾರೆ. ಅಂತಿಮವಾಗಿ ಬ್ರಿಟಿಷರ ಒಂದು ಬಂಡಾಯ ಅಥವಾ ಈ ದಂಡೆತ್ತಿ ಬಂದಂತಹ ಒಂದು ಕೋರನ್ನು ಕೂಡ ಅವ್ರು ಏನು ಮಾಡ್ತಾರೆ, ಹತ್ತಿಕ್ತಾರೆ. ಹಾಗೆಯೇ ಬಂಧಿತರನ್ನು ಕೂಡ ಅವರು ಗಲ್ಲಿಗೇರಿಸ್ತಾರೆ. ಸೊ ಗೊತ್ತಾಯ್ತಾ? ಹಾಗಾದರೆ ಬ್ರಿಟಿಷರು ಈ ಒಂದು ಹಲಗಲಿಯ ಬೇಡರ ಬಂಡಾಯವನ್ನು ಹತ್ತಿಕ್ಕಿ ಮತ್ತು ಆ ಒಂದು ಸೆರೆ ಸಿಕ್ಕಂತಹ ಹಲಗಲಿಯ ಬೇಡರ ಒಂದು ಗುಂಪನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಗಲ್ಲಿಗೇರಿಸ್ಬಿಡ್ತಾರೆ. ಇದೇನಪ್ಪ ಅಂದರೆ ಒಂದು ಅಮಾನವೀಯವಾದಂಥ ಘಟನೆ ಅಂತಲೇ ಹೇಳ್ಬೋದು. ಆದರೆ ಬ್ರಿಟಿಷರು ಮಾಡ್ತಾ ಇದ್ದಂತಹ ಕೆಲಸಗಳೇ ಹೀಗಿದ್ವು. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆಗೆ ಹೋಗೋಣ. 4ನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದೆ. ಇದು ನಿಮಗೆ ಎಷ್ಟು ಮಾರ್ಕ್ಸ್ ಕೇಳ್ಬೋದು ಅಂತಂದರೆ ಸುಮಾರು 4 ಅಂಕಕ್ಕೆ ಕೇಳಲ್ಪಡುವಂತಹ ಒಂದು ಪ್ರಶ್ನೆ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ನೋಡಿ, ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ನಿಮಗೆ ಗೊತ್ತೇ ಇದೆ. ಇದು ಆಂಗ್ಲೋ ಅಂದ ತಕ್ಷಣ ಮೈಸೂರು ಮತ್ತು ಮೈಸೂರಿನ ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ಆದಂತಹ ಯುದ್ಧ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಆಗುತ್ತೆ. ಸೊ ನೋಡೋಣ ಇದಕ್ಕೇನು ಕಾರಣಪ್ಪ ಅಂತಂದರೆ, ಟಿಪ್ಪು ಏನಿದ್ದಾರೆ ಭಾರತೀಯರ ಒಂದು ಒಕ್ಕೂಟವನ್ನು ತನ್ನೆಡೆಗೆ ಸೆಳ್ಕೊಳ್ಳಿಕ್ಕೋಸ್ಕರ ಮಾಡಿದಂಥ ಪ್ರಯತ್ನಗಳು ಇದಕ್ಕೆ ಮುಖ್ಯವಾದಂಥ ಕಾರಣ. ಹಾಗೆಯೇ ಟಿಪ್ಪು ಫ್ರೆಂಚರೊಂದಿಗೆ ಸಂಬಂಧವನ್ನು ಬೆಳೆಸುವಂಥದ್ದು, ಅವರಿಂದ ಅನೇಕ ಸಹಾಯ ನೆರವುಗಳನ್ನು ಪಡ್ಕೊಳ್ತಾ ಇದ್ರು. ಇದೂ ಕೂಡ ಬ್ರಿಟಿಷರ ಒಂದು ಕೆಂಗಣ್ಣಿಗೆ ಗುರಿಯಾಯಿತು ಅಂತಲೇ ಹೇಳ್ಬೋದು. ಟಿಪ್ಪು ಯುದ್ಧಕ್ಕೆ ನಡೆಸಿದಂಥ ಸಿದ್ಧತೆಗಳು, ಇವೆಲ್ಲ ಅಂಶಗಳನ್ನು ನಾವು ಒಟ್ಟುಗೂಡಿಸಿ ಹೇಳೋದಾದರೆ ಅದಕ್ಕೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಬಹಳಷ್ಟು ಒಂದು ನಾಂದಿಯನ್ನು ಹಾಡ್ತು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಟಿಪ್ಪು ಬ್ರಿಟಿಷರ ಷರತ್ತುಗಳನ್ನು ಕೂಡ ತಿರಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ 2 ಮಕ್ಕಳನ್ನು ಕೂಡ ಬ್ರಿಟಿಷರ ಜೊತೆಗೆ ಒತ್ತಿಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ರಾಜ್ಯವನ್ನೆಲ್ಲವನ್ನೂ ಕೂಡ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಅದಾದ್ಮೇಲೆ ಮತ್ತೆ ಕೂಡ್ಲಾರ್ದಂಗೆನೆ ಏನು ಮಾಡ್ತಾರೆ, 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೂಡ ಸಾರ್ತಾರೆ. ಇದರ ಪರಿಣಾಮಗಳು ಇದಿಷ್ಟು ಏನಪ್ಪ ಅಂದರೆ ಈ ಎಲ್ಲ ಅಂಶಗಳು ಕಾರಣಗಳು ಅಂತ ಹೇಳಿದ್ವಿ. ಇನ್ನು ಪರಿಣಾಮಗಳು ಏನೇನಾಗಿದೆ, ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಏನಾಯಿತು ಅಂದರೆ ಅತ್ಯಂತ ಭೀಕರವಾದದ್ದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಫ್ಕೋರ್ಸ್ ಇಲ್ಲಿ ಕೂಡ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಒಕ್ಕೂಟನೇ ಜಯ ಸಾಧಿಸುತ್ತೆ. ಹಾಗೆಯೇ ಅಷ್ಟೇ ಅಲ್ಲ, ಟಿಪ್ಪು ಸುಲ್ತಾನ್ ಏನಾಗ್ತಾನೆ ಅಂದರೆ ಫೈನಲಿ ಮರಣವನ್ನು ಆಪ್ತಾನೆ. 3ನೇ ಒಂದು ಆಂಗ್ಲೋ ಯುದ್ಧದಲ್ಲಿ ಏನಾಗಿತ್ತಪ್ಪ ಅಂತಂದರೆ ತನ್ನ ಮಕ್ಕಳನ್ನು 2 ಕೂಡ ಒತ್ತೆಯಾಳಾಗಿಟ್ಟಿದ್ರು, ಜೊತೆಗೆ ತನ್ನ ರಾಜ್ಯವನ್ನು ಕೂಡ ಕಳ್ಕೊಂಡಿದ್ದ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ ಪ್ರಾಣವನ್ನೇ ಕಳ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ಅದಾದ ಮೇಲೆ ಬ್ರಿಟಿಷ್ ಏನು ಕೂಡ್ತಾರ, ಆ ರಾಜ್ಯವನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಮೈಸೂರು ರಾಜ್ಯವನ್ನು ನಿಜಾಮ್ರು ಮತ್ತು ಮರಾಠರೊಂದಿಗೆ ಹಂಚ್ಕೊಂಡ್ಬಿಡ್ತಾರೆ. ಸೊ ನಮ್ಮ ದೇಶೀಯ ರಾಜರು ಏನು ಮಾಡ್ತಾ ಇದ್ರು ಅಂದರೆ ಬ್ರಿಟಿಷರಿಗೆ ಹೆಚ್ಚಿನ ಸಹಾಯ ಹಸ್ತವನ್ನು ನೀಡ್ತಾ ಇದ್ರು. ನಮ್ಮ ದೇಶಗಳ ನಡುವೆ ಪ್ರಾಂತ್ಯಗಳ ನಡುವೆ ಏನಾಗಿರಲಿಲ್ಲ, ಒಗ್ಗಟ್ಟಿರಲಿಲ್ಲ. ಅಂಥದ್ದೊಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಮಹಾರಾಜರಿಗೆ ಮತ್ತೆ ಅದನ್ನ ಹಸ್ತಾಂತರ ಮಾಡ್ತಾರೆ. ಇದಿಷ್ಟು ಬ್ರಿಟಿಷರ ಒಂದು ಕುಟಿಲ ಬುದ್ಧಿ ಅಂತಲೇ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಇವೆರಡು ಅಂಶಗಳನ್ನು ಕೇಳಿದಾಗ 2 ಅಂಶಗಳನ್ನು ಇಷ್ಟಿಷ್ಟೇ ಪಾಯಿಂಟ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಬರೆದ್ರಿ ಅಂತಂದರೆ ಆರಾಮಾಗಿ 4 ಅಂಕಗಳನ್ನು ಅವರು ಕಣ್ಮುಚ್ಚಿ ಕೊಡ್ತಾರೆ. ಯಾವುದೇ ಇಲ್ಲಿ ನಿಮಗೆ ತಕರಾರೇ ಇಲ್ಲ. ಓಕೆ, 4ನೇ ಪ್ರಶ್ನೆ ನೋಡಿ. ಕಿತ್ತೂರಿನ ಬಂಡಾಯ ಅಥವಾ ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದಂತೂ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋವಂಥದ್ದು. ಇದ್ರ ಮೇಲೆ ಪಿಕ್ಚರ್ಸ್ ಕೂಡ ಸಾಕಷ್ಟು ಬಂದೋಯ್ತು, ನೀವು ನೋಡಿರ್ಬೋದು. ಸೊ ತನ್ನ ಸ್ನೇಹಿತರೇ ಏನಾಗ್ತಾರೆ ಅಂದರೆ ಬೆನ್ನಿಗೆ ಚೂರಿಯನ್ನು ಕೂಡ ಹಾಕ್ತಾರೆ. ನೋಡೋಣ ಹಾಗಾದರೆ. ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಏನಾಗುತ್ತೆ ಅಂದರೆ ಕಿತ್ತೂರನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಂತೆ ವಶಪಡಿಸ್ಕೊಳ್ಳಿಕ್ಕೋಸ್ಕರ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಪ್ರಯತ್ನವನ್ನು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಇವನು ಯಾರಪ್ಪ ಅಂತಂದರೆ ಕಾರ್ನ್ವಾಲಿಸ್ ಏನು ಮಾಡ್ತಾನೆ,
ಈ ಒಂದು ದತ್ತು ಪುತ್ರರಿಗೆ ಡಾಲ್ ಹೌಸ್ ಏನು ಮಾಡ್ತಾನೆ ಅಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯಿಂದ ಸತಾರ್ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, ಉದಯ್ಪುರ ಆಗಿರ್ಬೋದು, ಸಾಕಷ್ಟು ಪ್ರದೇಶಗಳನ್ನು ವಶಪಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಅಂಥದ್ದೊಂದು ಸಂದರ್ಭದಲ್ಲಿ ಕಿತ್ತೂರು ಕೂಡ ಏನಾಯ್ತಪ್ಪ ಅಂತಂದರೆ, ರಾಣಿ ಚೆನ್ನಮ್ಮಳಿಗೆ ಮಕ್ಕಳು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ದತ್ತು ಪುತ್ರರಿಗೆ ಯಾವುದೇ ರೀತಿಯಾದಂತಹ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡೋದಕ್ಕೆ ಕೊಡಲ್ಲ, ಅದು ಹಕ್ಕಿಲ್ಲ ಅನ್ನೋ ನೀತಿಯನ್ನು ಇಲ್ಲಿ ಕೂಡ ಅನುಸರಿಸ್ತಾರೆ. ಆ ಒಂದು ಪ್ರದೇಶವನ್ನು ಕೂಡ ನಾವು ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ಗುರಿಯನ್ನು ಅವ್ರು ಹೊಂದಿರ್ತಾರೆ. ಅದಕ್ಕೆ ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣರು ಬ್ರಿಟಿಷರನ್ನ ಏನು ಮಾಡ್ತಾರೆ ಅಂದರೆ ಯುದ್ಧದಲ್ಲಿ ಸೋಲಿಸ್ತಾರೆ. ಆದರೆ ನಂತರದಂತಹ ಘಟನೆಯಲ್ಲಿ ಹೋರಾಟದಲ್ಲಿ ಏನಾಯ್ತಪ್ಪ ಅಂತಂದರೆ ಕಿತ್ತೂರು ಬ್ರಿಟಿಷರ ವಶ ಆಗುತ್ತೆ. ಸೊ ಹಾಗೆಯೇ ಬ್ರಿಟಿಷರು ಚೆನ್ನಮ್ಮ, ರಾಯಣ್ಣ ಮತ್ತು ಮುಂತಾದವರನ್ನು ಸೆರೆಮನೆಗೂ ಕೂಡ ಹಾಕ್ತಾರೆ. ಸಂಗೊಳ್ಳಿ ರಾಯಣ್ಣ ಅನ್ನೋ ಒಂದು ಪಿಕ್ಚರಲ್ಲಿ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ದರ್ಶನ್ ರವರು ಆ ಫಿಲಮ್ನಲ್ಲಿ ಹೀರೋಗಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂಚೂರು ನೀವು ನೋಡಿದ ನಿಮಗೆ ಐಡಿಯಾಸ್ ಬರುತ್ತೆ. 1829ರಲ್ಲಿ ಏನಾಯ್ತಪ್ಪ ಅಂದರೆ ಸಂಗೊಳ್ಳಿ ರಾಯಣ್ಣ ಬಿಡುಗಡೆಯನ್ನು ಹೊಂದಿ ಸಣ್ಣ ಸೈನ್ಯವನ್ನು ಸಜ್ಜುಗೊಳಿಸಿ ಗೆರಿಲ್ಲಾ ಮಾದರಿ ಯುದ್ಧವನ್ನು ನಡೆಸ್ತಾನೆ. ಗೆರಿಲ್ಲಾ ಯುದ್ಧ, ಈ ಶಿವಾಜಿ ಏನು ಮಾಡ್ತಿದ್ರು ಅಂತಂದರೆ ಗೆರಿಲ್ಲಾ ಯುದ್ಧ ನೀತಿಯನ್ನು ಅನುಸರಿಸ್ತಾ ಇದ್ರು. ಅದೇ ದಿಸೆಯಲ್ಲಿ ಸಂಗೊಳ್ಳಿ ರಾಯಣ್ಣು ಕೂಡ ಗೊತ್ತಾಗ್ಲಾರ್ದಂಗೆ ಗೆರಿಲ್ಲಾ ಯುದ್ಧವನ್ನು, ಆ ಒಂದು ಮಾದರಿ ಯುದ್ಧವನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಿ ಕಚೇರಿಗಳು, ಸರ್ಕಾರಿ ಖಜಾನೆಗಳನ್ನು ಕೂಡ ಲೂಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷರು ಏನಾಯ್ತಪ್ಪ ಅಂತಂದರೆ ಕೃಷ್ಣರಾಯ ಅಂತಕ್ಕಂಥ ಅಮಲ್ದಾರರನ್ನು ಬಳಸ್ಕೊಂಡು ರಾಯಣ್ಣನನ್ನು ಮೋಸದಿಂದ ಬಂಧಿಸಿ 1831ರಲ್ಲಿ ಏನಾಯಿತು ಅಂತಂದರೆ ನಂದಗಢದಲ್ಲಿ ಅವರನ್ನು ಗಲ್ಲಿಗೆ ಏರಿಸ್ತಾರೆ. ಸೊ ಇದು ಕೂಡ 4 ಅಂಕಕ್ಕೆ ಕೇಳೋವಂತಹ ಪ್ರಶ್ನೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ಸಿಚುವೇಶನ್ ಏನಾಯಿತು, ಯಾಕೆ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸ್ತಾರೆ, ಅಥವಾ ಬ್ರಿಟಿಷರು ಕಿತ್ತೂರನ್ನು ಹೇಗೆ ವಶಪಡಿಸ್ಕೊಂಡ್ರು ಅಂತಂದರೆ ನೀವು ಇದಿಷ್ಟು ಆನ್ಸರನ್ನು ಅಲ್ಲಿ ಬರಿಬೇಕಾಗತ್ತೆ. ಸೊ ಓಕೆ, ಹಾಗಾದರೆ ಸಂಗಣ್ಣನನ್ನು ಎಲ್ಲಿ ಗಲ್ಲಿಗೇರಿಸಿದ್ರು? ನಂದಗಢದಲ್ಲಿ 1831ರಲ್ಲಿ. ನೆಕ್ಸ್ಟ್ ಬರೋವಂಥ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಮೇಲಿದೆ. ಸ್ವತಂತ್ರ ಹೋರಾಟ ಅನ್ನೋ ಒಂದು ಅಧ್ಯಾಯದಲ್ಲಿ ಬರೋವಂಥದ್ದು. ಮಹಾತ್ಮ ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ಆರಂಭಿಕ ಹೋರಾಟಗಳನ್ನು ಕುರಿತು ವಿವರಿಸಿರಿ ಅಂತ ಇದೆ. ನಿಮ್ಗೆ ಗೊತ್ತೇ ಇದೆ, ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಕಾಥೇವಾಡ್ ಜಿಲ್ಲೆಯ ಪೋರ್ಬಂದರ್ನಲ್ಲಿ ಅವರು ಜನಿಸ್ತಾರೆ. ನಿಮಗೆ ಗೊತ್ತೇ ಇದೆ, ಕಸ್ತೂರಿ ಬಾಯಿ ಅವರ ಪತ್ನಿ. ಓಕೆ, ನೆಕ್ಸ್ಟು ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ ಅಂತಲೇ ಹೇಳ್ತಾ ಇದ್ದೀವಿ. ಪ್ರಾಥಮಿಕ ಶಿಕ್ಷಣವನ್ನು ಅವರು ಪೋರ್ಬಂದರ್ನಲ್ಲಿ ಮುಗಿಸ್ಬಿಟ್ಟು ನಂತರದಲ್ಲಿ ಇಂಗ್ಲೆಂಡ್ನಲ್ಲಿ ಬಾರ್ತ್ ಅಟ್ ಲಾವನ್ನು ಮುಗಿಸ್ತಾರೆ. ಸೊ ಭಾರತಕ್ಕೆ ನಂತರದಲ್ಲಿ ವಾಪಸ್ ಆಗ್ತಾರೆ. ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತನ್ನು ವಹಿಸ್ಕೊಳ್ಳಿಕ್ಕೆ ದಕ್ಷಿಣ ಆಫ್ರಿಕಾದ ನಟಲ್ಗೆ ಅವರು ಹೋಗ್ತಾರೆ. ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಿಮಗೆ ಗೊತ್ತಿದೆ, ಕರಿಯರು ಮತ್ತು ಬಿಳಿಯರು ಅಂತಕ್ಕಂಥ ಒಂದು ವರ್ಣಭೇದ ನೀತಿಯನ್ನು ಅಲ್ಲಿ ಅನುಸರಿಸ್ತಾ ಇದ್ರು. ಆ ಒಂದು ವರ್ಣಭೇದ ನೀತಿಯ ವಿರುದ್ಧನೂ ಕೂಡ ಮಹಾತ್ಮ ಗಾಂಧೀಜಿಯವರು ಸುಮ್ಮನೆ ಕೂಡಲ್ಲ. ನಮ್ಮ ದೇಶ ಅಲ್ಲ ಇದು, ನನಗೆ ಸಂಬಂಧ ಇಲ್ಲ ಅಂತ ಅನ್ನೋ ಹಾಗಿಲ್ಲ. ಆದರೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಹೋರಾಟವನ್ನು ಕೂಡ ಮಾಡ್ತಾರೆ. ಸತ್ಯಾಗ್ರಹ ಅಂತಕ್ಕಂಥ ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೂಡ ಅಷ್ಟೇ, ದಂಡಿ ಸತ್ಯಾಗ್ರಹ ಆಗಿರ್ಬೋದು, ಚಂಪಾರಣ್ಯ ಸತ್ಯಾಗ್ರಹಗಳಾಗಿರ್ಬೋದು, ಅಸಹಕಾರ ಚಳುವಳಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗಾಂಧೀಜಿಯವರು ಮಾಡಿದಂತಹ ಸತ್ಯಾಗ್ರಹಗಳು ಅಂತ ಕರೀತಾ ಇದ್ವಿ. ಇದೊಂದು ಹೊಸ ಸಾಮಾಜಿಕ ಆವಿಷ್ಕಾರ. ಹಿಂಸಾ ತತ್ವವನ್ನು ಬಿಟ್ಟು ಅಹಿಂಸಾ ಮಾರ್ಗದಿಂದ ಮಾಡುವಂತಹ ಇವೆಲ್ಲ ಚಳುವಳಿಗಳು. ಹಾಗೆಯೇ ನೀತಿ ನಿರೂಪಣೆಯನ್ನು ಸೃಷ್ಟಿ ಮಾಡ್ತಾರೆ. ನೀಲಿ ಬೆಳೆಯಿಂದ ಸಂತ್ರಸ್ತರಾದಂಥ ರೈತರ ಪರವಾಗಿ ಚಂಪಾರಣ್ಯ ಚಳುವಳಿಯನ್ನು 1917ರಲ್ಲಿ ಮಾಡಿದ್ರೆ ಅಹಮದಾಬಾದ್, ನಿಮಗೆ ಗೊತ್ತೇ ಇದೆ ಅಹಮದಾಬಾದ್. ಸೊ ಹತ್ತಿ ಗಿರಣಿಯ ಕಾರ್ಮಿಕರ ಸಂಬಳವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಕೂಡ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಹೀಗೆ ಅಲ್ಲಿಂದ ದಕ್ಷಿಣ ಆಫ್ರಿಕಾದಿಂದ ಶುರುವಾದಂತಹ ಚಳುವಳಿ ಏನಾಯಿತು ಅಂತಂದರೆ ಭಾರತ ದೇಶಕ್ಕೆ ಬಂದಾಗಲೂ ಕೂಡ ಚಂಪಾರಣ್ಯ ಸತ್ಯಾಗ್ರಹ ಆಗಿರ್ಬೋದು, ಹತ್ತಿ ಗಿರಣಿ ಕಾರ್ಮಿಕರ ಒಂದು ಸಂಬಳವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಅಹಮದಾಬಾದ್ನ ಒಂದು ಚಳುವಳಿ ಆಗಿರ್ಬೋದು, ಹಾಗೆ ಗುಜರಾತ್ನ ಖೇಡಾದಲ್ಲಿ ರೈತರ ಒಂದು ಮೇಲಿನ ತೆರಿಗೆ ಸಂಬಂಧಿತ ಹೋರಾಟವನ್ನು ಕೂಡ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇದನ್ನು ನಾನು ಸ್ವತಂತ್ರ ಹೋರಾಟ ಅನ್ನೋ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣಾತ್ಮಕವಾಗಿ ಹೇಳಿದ್ದೆ. ಆ ಪಾಠ ನೀವು ನೋಡಿಲ್ಲ ಅನ್ನೋದಾದರೆ ಡೆಫಿನೆಟ್ಲಿ ನೀವು ಓದ್ಕೊಳ್ಳೇಬೇಕು. ಅದನ್ನ ಕಡ್ಡಾಯವಾಗಿ ಓದ್ಕೊಂಡ್ರೆ ಮಾತ್ರ ನಿಮಗೆ 4 ಅಂಕಗಳು ನಿಮ್ಮ ಜಾಬ್ನಲ್ಲಿ ಇದ್ದಂಗೆ. ಯಾಕಂದರೆ ಅದ್ರ ಮೇಲೆ ಕಡ್ಡಾಯವಾಗಿ 4 ಅಂಕಗಳಿಗೆ ಕೇಳ್ತಾರೆ. ಅದು
ನಿಮಗೆ ಒಂದು ವಾಕ್ಯದ್ದಾಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ನಲ್ಲಾಗಿರ್ಬೋದು, ಅಥವಾ 4 ಅಂಕಕ್ಕಾದರೂ ಆಗಿರ್ಬೋದು, 3 ಅಂಕಕ್ಕಾದರೂ ಆಗಿರ್ಬೋದು. ಸೊ ಈ ಥರ ಇರುತ್ತೆ. ತಮ್ಮ ಹೋರಾಟದಲ್ಲಿ ಪರೋಕ್ಷವಾದಂತಹ ಪ್ರತಿರೋಧ ಏನಾಗಿತ್ತು ಅಂದರೆ ಅಹಿಂಸಾ ಸತ್ಯಾಗ್ರಹಗಳನ್ನು ಅವರು ಪ್ರಮುಖ ತಂತ್ರಗಳನ್ನಾಗಿ ಬಳಕೆ ಮಾಡಿಕೊಂಡ್ರು. ಅಲ್ಲಿವರೆಗೂ ಕೂಡ ಆ ಪರಿಪಾಲನೆ ಇರಲಿಲ್ಲ. ಹಾಗೆ ತಮ್ಮ ಸಿದ್ಧಾಂತಗಳನ್ನು ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದರ ಮೂಲಕ ಏನಾಯಿತು ಅಂದರೆ ದೇಶವ್ಯಾಪ್ತಿ ಎಲ್ಲ ಅದು ಪ್ರಸರಣೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಅದಾದ ಮೇಲೆ ನಿಮಗೆ ಗೊತ್ತೇ ಇದೆ ಎಂತೆಂಥ ದೊಡ್ಡ ಚಳವಳಿಗಳಾಗುತ್ತೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಅಸಹಕಾರ ಚಳವಳಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾ ಬಂತು. ಸೊ ಇದಿಷ್ಟೇನಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಬೆಳೆದು ಬಂದಂತಹ ಅಥವಾ ಚಳುವಳಿಗಳನ್ನು ಮಾಡಿದಂಥ ಒಂದು ರೀತಿ ಅಂತ ನೀವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ, 6ನೇ ಪ್ರಶ್ನೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಅಥವಾ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ಇನ್ನೊಂದು ರೀತಿಯಾಗಿ ಕೂಡ ಕೇಳ್ಬೋದು. ಇನ್ನೊಂದು ರೀತಿಯಾಗಿ ಹೇಗೆ ಕೇಳ್ತಾರೆ ಅಂತಂದರೆ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ, ಇಲ್ಲಿ ಸಹಕಾರ ಅಂತ ಇದೆ, ನೀವೇನು ಮಾಡ್ಕೋಬೇಕು, ಅಸಹಕಾರ ಅಂತ ಮಾಡ್ಕೊಳ್ಳಿ. ಅಸಹಕಾರ ಚಳುವಳಿಯು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿತು. ಹಾಗಾದರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಡ್ತಾರೆ. ಈ ಹೇಳಿಕೆಯನ್ನು ಸಮರ್ಥಿಸಬೇಕು ಅಂದರೆ ಎಷ್ಟು ಅಂಕಕ್ಕೆ ನಾವು ಬರಿಬೇಕು? ನಿಮಗೆ ಗೊತ್ತೇ ಇದೆ ಅಸಹಕಾರ ಚಳುವಳಿ ಹೇಗೆ ಬೆಳೆದು ಬಂತು. ಸೊ ನಾನ್ ಕೋಆಪರೇಷನ್ ಮೂಮೆಂಟ್ ಅಂತಲೂ ಕೂಡ ಕರಿತೀವಿ. ಅಲ್ಲಿ ಏನೇನಾಯಿತು ಅನ್ನೋದು ಒಂದು ನಿಮ್ಮ ಮೈಂಡಲ್ಲಿ ಏನಾಗಿದೆ ಫಿಕ್ಸ್ ಆಗಿದೆ. ಅದು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೋಬೇಕು, ಅದು ಹೇಗಾಗುತ್ತೆ ಅನ್ನೋದನ್ನು ನೀವು ಬರಿತಾ ಹೋಗಬೇಕು. ಪಾಯಿಂಟ್ ವೈಸ್ ಮಾಡಿಕೊಂಡು ನೀವು ಬರಿತಾ ಹೋಗಿ. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಪ್ಪ ಅಂದರೆ ಸೆಪ್ಟೆಂಬರ್ 4ರಂದು 1920ರಂದು ಏನು ಮಾಡ್ತಾರೆ ಅಂತಂದರೆ ಅಸಹಕಾರ ಚಳುವಳಿಯನ್ನು ಆರಂಭ ಮಾಡಬೇಕು ಅಂತೇಳಿ ಅದನ್ನು ಅನುಮೋದನೆ ಮಾಡ್ತಾರೆ. ಸೊ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ. ಅದಾದಮೇಲೆ ಈ ಜಲಿಯನ್ ವಾಲಾಬಾಗ್ನ ಒಂದು ಹತ್ಯಾಕಾಂಡ ನೀವು ನೋಡಿರ್ಬೋದು. ಈಗಂತೂ ಇತ್ತೀಚೆಗೆಲ್ಲ ಸಾಕಷ್ಟು ಒಂದು ಫಿಲಮ್ಗಳ ಮುಖಾಂತರನೂ ಕೂಡ ನಮಗೆ ಅದರ ಪರಿಚಯವನ್ನು ಕೂಡ ಮಾಡ್ತಿದ್ದಾರೆ, ಎಷ್ಟೊಂದು ಘೋರವಾಗಿತ್ತು ಅಂತ. ಸೊ ಬ್ರಿಟಿಷ್ ಆಡಳಿತವನ್ನು ವಿರೋಧಿಸ್ಬೇಕು ನಾವು, ಅವರನ್ನು ಸುಮ್ಮನೆ ಬಿಡಬಾರ್ದು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದು ಈ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಹಾಗೆಯೇ ಶಾಲಾ ಕಾಲೇಜುಗಳನ್ನು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕರಿಸುವಂಥದ್ದು. ಅಸಹಕಾರ ಅಂದರೆ ಏನಿಲ್ಲಿ ನಾನ್ ಕೋಆಪರೇಷನ್ ಅಂತ ಅರ್ಥ. ನಾನ್ ಕೋಆಪರೇಷನ್ ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ಕಾಯ್ದೆ ಕಾನೂನುಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಅಥವಾ ಶಾಲಾ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಅವ್ರು ತಂದಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರಿಂದ ನಾವೇನು ಮಾಡಬಾರ್ದು, ತಗೊಳ್ಬಾರ್ದು. ನಾವು ಸಹಕಾರವನ್ನು ಅವ್ರಿಗೆ ತೋರಿಸ್ಬಾರ್ದು. ನಮ್ಮ ಒಂದು ಅಸಂತೃಪ್ತಿಯನ್ನು ನಾವು ತೋರಿಸ್ಬೇಕು ಅನ್ನೋದೇ ಈ ಒಂದು ಚಳವಳಿಯ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗೆ ನೋಡಿ, ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೀತಕ್ಕಂಥ ಚುನಾವಣೆಗಳನ್ನು ಕೂಡ ಬಹಿಷ್ಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ನೀವು ನೋಡಿರ್ಬೋದು, ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ನೀಡಿದಂಥ ಗೌರವ ಪದವಿಗಳನ್ನು, ಸ್ಥಾನಮಾನಗಳನ್ನು ಕೂಡ ವಾಪಸ್ ಮಾಡುವಂಥದ್ದು. ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಅವರ ಒಂದು ಬಿರುದನ್ನು ಕೂಡ ಅವ್ರು ಏನು ಮಾಡ್ತಾರೆ, ಪರಿತ್ಯಾಗವನ್ನು ಕೂಡ ಮಾಡ್ತಾರೆ. ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡಂಥ ಸದಸ್ಯರು ಕೂಡ ರಾಜೀನಾಮೆ ನೀಡುವಂಥ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರುವುದು, ಇವೆಲ್ಲವುಗಳ ಮೂಲಕ ಏನು ಗೊತ್ತಾಗುತ್ತೆ ಬ್ರಿಟಿಷರಿಗೆ, ಇವರಿಗೆ ನಾವು ಮಾಡುವಂಥ ಕೆಲಸಗಳಲ್ಲಿ ಸಹನೆ ಇಲ್ಲ, ಸೊ ಅವರಿಗೆ ತೃಪ್ತಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ಕಾಲ ಇತ್ತು, ಯಾವ ಕಾಲ ಅಂದರೆ 1857ರ ಒಂದು ಹಿಂದಿನ ಅವಧಿಯಲ್ಲಿ ಏನಾಗಿತ್ತಪ್ಪ ಅಂದರೆ ನಮ್ಮನ್ನು ಲೆಕ್ಕಕ್ಕೆ ಹಿಡಿತಾ ಇರಲಿಲ್ಲ ಅವ್ರು. ಮೀನ್ಸ್ ಅವ್ರು ಬಂದರು ಅಷ್ಟೇ, ತೊಗೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ, ನಾವು ತಲೆ ಕೆಡಿಸ್ಕೋಬಾರ್ದು ಅಂತ. 1857ರ ದಂಗೆ ನಂತರದಲ್ಲಿ ಏನಾಯ್ತಪ್ಪ ಅಂತಂದರೆ ಮ್ಯಾಗ್ನಾ ಕಾರ್ಟ ಆದೇಶ ಹೊರಡಿಸಿದ್ಮೇಲೆ ಬ್ರಿಟನ್ ರಾಣಿ, ಅದಾದಮೇಲೆ ಸ್ವಲ್ಪ ಎಲ್ಲ ಬದಲಾವಣೆಗಳು ಆಗ್ಲಿಕ್ಕೆ ಶುರುವಾಯಿತು. ಸಂವಿಧಾನ ಬೆಳವಣಿಗೆನೂ ಕೂಡ ಆಗ್ತಾ ಹೋಯಿತು. ಅನೇಕ ಕಾಯ್ದೆ ಕಾನೂನುಗಳ ಅನ್ವಯ ನಮಗೂ ಕೂಡ, ಭಾರತೀಯರಿಗೂ ಕೂಡ ಸಮಾನ ವೇತನಗಳಾಗಿರ್ಬೋದು, ಸಮಾನ ಹುದ್ದೆಗಳನ್ನಾಗಿರ್ಬೋದು, ಸಿವಿಲ್ ಸರ್ವಿಸ್ ಸೇವೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೊಡ್ತಾ ಬಂದರು. ಇವೆಲ್ಲವುಗಳನ್ನು ಕೊಡ್ತಾ ಬಂದಾದ್ಮೇಲೆ ಏನಾಯ್ತಪ್ಪ ಅಂದರೆ ನಾವು ಕೂಡ ಕೆಪೇಬಲ್ ಇದ್ದೀವಿ, ಏನು ಮಾಡೋದಕ್ಕೂ ಕೂಡ ಕೆಪೇಬಲ್ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಯಿತು. ಹಾಗಾಗಿ ಈ ಚಳುವಳಿ ಮಾಡೋದ್ರಿಂದ ಏನಾಯ್ತಪ್ಪ ಅಂದರೆ ಡೈರೆಕ್ಟಾಗಿ ಅವರಿಗೆ ಎಫೆಕ್ಟ್ ಆಗಲಿಕ್ಕೆ ಶುರುವಾಯಿತು. ವ್ಯಾಪಾರ ಅವರಿಗೆ ಕುಂಠಿತ ಆಗಲಿಕ್ಕೆ ಶುರುವಾಯಿತು ಅಂತಲೇ ಹೇಳ್ಬೋದು. ಸೊ ಇದಾದ ಮೇಲೆ ವಿದೇಶಿ ವಸ್ತುಗಳನ್ನು ನಾವು ಯಾರು ಕೂಡ ಉಪಯೋಗಿಸೋ ಹಾಗಿಲ್ಲ, ಅದನ್ನ ಬಹಿಷ್ಕಾರ ಮಾಡುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೀತಾರೆ, ವಕೀಲರು ನ್ಯಾಯಾಲಯವನ್ನು ಕೂಡ ತೊರೀತಾರೆ. ರಾಷ್ಟ್ರೀಯ ವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗ್ತದೆ.
ಪ್ರಿನ್ಸ್ ಆಫ್ ವೇಲ್ಸ್ ರಾಜ್ಕುಮಾರ್ ಬರುವಂತಹ ಕಾರ್ಯಕ್ರಮವನ್ನು ಕೂಡ ವಿರೋಧ ಮಾಡ್ತಾರೆ. ಸೊ ಇವೆಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಅಸಹಕಾರ ಚಳುವಳಿಗೆ ಪುಷ್ಟೀಕರಣವನ್ನು ಕೊಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಒಂದು ಘಟನೆಯಿಂದ ಏನಾಗ್ತದೆ, ಈ ಚಳುವಳಿಯನ್ನು ಗಾಂಧೀಜಿಯವರು ಹಿಂದಕ್ಕೆ ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಯಾವ ಚಳುವಳಿ ಅದು ಅಂತಂದರೆ ಹೇಳಿ, ಚೌರಿ ಚೌರ ಘಟನೆ ನಡೆಯುತ್ತೆ. ಎಷ್ಟು ಅಹಿಂಸಾತ್ಮಕವಾಗಿ ಮಾಡಬೇಕಂದ್ರೂ ಕೂಡ ಆ ಒಂದು ಘಟನೆಯಿಂದ ಏನಾಯಿತು, ಚಳುವಳಿ ತೀವ್ರ ಸ್ವರೂಪಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಈ ಮೂಮೆಂಟನ್ನು ಅವರು ವಾಪಸ್ ತೊಗೊಂಡ್ಬಿಡ್ತಾರೆ. ಸೊ ಇದಿಷ್ಟೇನಪ್ಪ ಅಂದರೆ ಅಸಹಕಾರ ಚಳುವಳಿ 1920ರಲ್ಲಿ ನಡೆಯುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಇಲ್ಲ ಅಂತಂದರೆ ಮತ್ತೆ ಎಕ್ಸಾಮ್ನಲ್ಲಿ ಅದು ಹೋಗಿದ್ದು ಇದು ಹೋಗೋದು ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಬರೋಣ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಅವಿಸ್ಮರಣೀಯವಾದದ್ದು, ಇದನ್ನು ವಿವರಿಸಿರಿ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಒಂದು ನಮ್ಮಲ್ಲಿ ಏನಪ್ಪ ಅಂದರೆ ಒಂದು ಬೃಹತ್ ಸೈನ್ಯ ಇರಲಿಲ್ಲ, ಸೈನ್ಯದ ಒಂದು ಒಕ್ಕೂಟ ನಮ್ಮದು ಅಂತ ಇರಲಿಲ್ಲ. ಅದು ಬ್ರಿಟಿಷರಲ್ಲಿ ನಾವು ಹೋಗ್ತಿದ್ವಿ ಸೈನಿಕರಾಗಿ, ಆದರೆ ಒಂದು ಉತ್ತಮವಾದಂತಹ ಸೈನ್ಯವನ್ನು ಕಟ್ಟಿದಂತಹ ಹೆಗ್ಗಳಿಕೆ ಯಾರಿಗೋಗುತ್ತೆ, ಚಂದ್ರ ಬೋಸ್ರವರಿಗೆ ಹೋಗುತ್ತೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೋಗುತ್ತೆ. ನೋಡೋಣ, ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿದ್ರೂ ಕೂಡ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ. ನೋಡಿ, ಆವಾಗ ನಿಮಗೆ ಗೊತ್ತಿರ್ಬೋದು, ದೊಡ್ಡ ನಾಗರಿಕ ಒಂದು ಸೇವಾ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ರು. ಈಗೆಲ್ಲ ಇದೆಯಲ್ಲ UPSC KPSC ಈ ಥರ ಆವಾಗಲೇ ಬ್ರಿಟಿಷರು ಏರ್ಪಡಿಸ್ತಾ ಇದ್ರು. ಉನ್ನತ ಹುದ್ದೆಗಳಿಗೋಸ್ಕರ ಎಕ್ಸಾಮನ್ನು ಬರೆದು ಅವ್ರು ಏನು ಮಾಡಬೇಕಾಗಿತ್ತು, ಆ ಹುದ್ದೆಗಳನ್ನು ಪಡ್ಕೊಳ್ಬೋದಾಗಿತ್ತು. ಅಂಥದ್ರಲ್ಲಿ 4ನೇ ರ್ಯಾಂಕ್ ಬಂದಿದ್ರು ಸುಭಾಷ್ ಚಂದ್ರ ಬೋಸ್ ಅವರು. ಆದರೂ ಕೂಡ ಅದನ್ನ ತೊರೆದು ತಾವು ಕೂಡ ಸ್ವತಂತ್ರ ಚಳುವಳಿಯಲ್ಲಿ ಧುಮುಕ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಅವ್ರು ಏನು ಮಾಡ್ತಾರೆ, ಇದಕ್ಕೆ ಬರ್ತಾರೆ. ಇವರನ್ನು ನೇತಾಜಿ ಅಂತಲೂ ಕೂಡ ಕರೆದ್ವಿ. ನೆಕ್ಸ್ಟ್ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ನೆಲೆಸಿದ್ದಂಥ ಭಾರತೀಯರನ್ನು ಸಂಘಟನೆ ಮಾಡ್ತಾರೆ. ಸೊ ಅವ್ರನ್ನೇ ಹೋರಾಡುವಂತಹ ಸಲುವಾಗಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾರೆ. ಕೇವಲ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಸಂಘಟನೆ ಮಾಡುವಂಥದ್ದು, ಬೇರೆ ಬೇರೆ ದೇಶಗಳಲ್ಲಿ ನಾನು ಓಡಾಡಬೇಕು, ಒಂದು ಬೃಹತ್ ಸೈನ್ಯವನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಹೋದರು. ನೆಹರೂರವರೊಂದಿಗೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಕೂಡ ಇವರು ಕಟ್ತಾರೆ. ಗಾಂಧೀಜಿಯವರೊಂದಿಗಿನ ಒಂದು ಭಿನ್ನಾಭಿಪ್ರಾಯ ಆಗುತ್ತೆ. ಸೊ ಯಾಕಪ್ಪ ಅಂತಂದರೆ ನಿಮ್ಗೆ ಗೊತ್ತೇ ಇದೆ. ಸೊ ಇವರ ಒಂದು ಇಂಟೆನ್ಷನ್ ಆಗಿರ್ಬೋದು ಅಥವಾ ಅವರ ಒಂದು ಚಿಂತನೆಗಳಾಗಿರ್ಬೋದು ಭಾಳಷ್ಟು ವಿಭಿನ್ನವಾಗಿದ್ವು. ಸೊ ಹಾಗಿದ್ರೂ ಕೂಡ ಹರಿಪುರದ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಪಾಲ್ಗೊಳ್ತಾರೆ. ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷ ಅಂತಕ್ಕಂಥ ಒಂದು ಪಕ್ಷವನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ. ಗೃಹ ಬಂಧನದಿಂದ ತಪ್ಪಿಸ್ಕೊಂಡು ಹಿಟ್ಲರ್ ಮುಸೋಲಿನಿಯ ಒಂದು ಸಹಕಾರವನ್ನು ಕೂಡ ಕೋರ್ತಾರೆ. ಆಜಾದ್ ಹಿಂದ್ ಒಂದು ರೇಡಿಯೋದಲ್ಲಿ ಭಾಷಣ ಮಾಡೋದ್ರ ಮೂಲಕ ಭಾರತೀಯರನ್ನು ಪ್ರೇರೇಪಣೆ ಮಾಡ್ತಾರೆ. ನೀವು ನೋಡಿರ್ಬೋದು. ಸೊ ಇವರೇನಪ್ಪ ಅಂತಂದರೆ ಇವರು ಒಂದು ಸಾವು ಕೂಡ ಬಹಳಷ್ಟು ನಿಗೂಢವಾದದ್ದು ಅಂತಲೇ ಹೇಳ್ತಾ ಇದ್ದೀವಿ. ಸೊ ಇವರು ಬೇರೆ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿಬಿಟ್ಟು ನಂತರದಲ್ಲಿ ಆಜಾದ್ ಹಿಂದ್ ಅಂತಕ್ಕಂಥ ಒಂದು ರೇಡಿಯೋದಲ್ಲಿ, ಆಜಾದ್ ಹಿಂದ್ ಅಂತಂದರೆ ಒಂದು ಘೋಷಣೆ. ಸೊ ಇದೇನು ಮಾಡ್ತಾರೆ ಅಂದರೆ ರೇಡಿಯೋದಲ್ಲಿ ಭಾಷಣ ಮಾಡೋದ್ರ ಮೂಲಕ ಇಡೀ ಅದು ಭಾರತೀಯರನ್ನು ತಲುಪಬೇಕು ಅನ್ನೋ ಉದ್ದೇಶವನ್ನು ಹೊಂದಿರ್ತಾರೆ. ಪ್ರೇರೇಪಣೆಯನ್ನು ಕೊಡ್ತಾ ಹೋಗ್ತಾರೆ, ಮೋಟಿವೇಶನ್ ಕೊಡ್ತಾ ಹೋಗ್ತಾರೆ. ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕಟ್ತಾರೆ, INA ಕಟ್ತಾರೆ. ಹಾಗೆ ದೆಹಲಿಯ ಒಂದು ಚಳುವಳಿಯರಿಗೆ ದೆಹಲಿಯ ಒಂದು ಚಳುವಳಿ ಮಾಡಲಿಕ್ಕೋಸ್ಕರ ಕರೆಯನ್ನು ಕೂಡ ಕೊಡ್ತಾರೆ. ಒಂದು ಉತ್ತಮವಾದಂಥ ಘೋಷವಾಕ್ಯವನ್ನು ಹೇಳ್ತಾರೆ. ಏನಪ್ಪ ಅಂದರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡಲಿಕ್ಕೆ ಪ್ರಮಾಣಿಸುತ್ತೇನೆ ಅಂತೇಳ್ಬಿಟ್ಟು ಈ ಒಂದು ಕರೆಯನ್ನು ನಮ್ಮೆಲ್ಲ ಭಾರತೀಯರಿಗೂ ಕೂಡ ಮನಮುಟ್ಟುವಂತೆ ಹೇಳಿಕೆಯನ್ನು ನೀಡ್ತಾರೆ. ಹಾಗೆಯೇ ಇವರ ಒಂದು INA ಸೈನ್ಯ ಏನಿತ್ತು, ಸೊ ಪುರುಷರಿಗೆ ಒಬ್ಬ ಕ್ಯಾಪ್ಟನ್ ಇದ್ದರು, ಹಾಗೆಯೇ ಮಹಿಳೆಯರಿಗೂ ಕೂಡ ಒಬ್ಬ ಕ್ಯಾಪ್ಟನ್ ಇದ್ದರು. ಸೊ ಕ್ಯಾಪ್ಟನ್ ಲಕ್ಷ್ಮಿ ಝಾನ್ಸಿ ಅಂತಕ್ಕಂತಹ ಒಂದು ಲೇಡಿ ಕ್ಯಾಪ್ಟನನ್ನು, ಒಂದು ಲೇಡೀಸ್ ಏನಿತ್ತು ಆ ಸೈನ್ಯವನ್ನು ನೋಡ್ಕೊಳ್ಳಿಕ್ಕೋಸ್ಕರ ನಾಯಕತ್ವವನ್ನು ಕೊಟ್ಟಿದ್ದರು. ಸೊ ದೆಹಲಿಯನ್ನು ವಶಪಡಿಸ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾರೆ, ಯುದ್ಧ ತಂತ್ರವನ್ನು ಕೂಡ ರೂಪಿಸ್ತಾರೆ. ಎಲ್ಲ ಅದು ಆದಮೇಲೆ ಇನ್ನೇನು ಸ್ವತಂತ್ರ ಸಿಗಬೇಕು ಅನ್ನೋ 1 ಅಥವಾ 2 ವರ್ಷದ ಹಿಂದೆ ಏನಾಗುತ್ತೆ ಅಂತಂದರೆ, ಇವರು ಆಕಸ್ಮಿಕವಾಗಿ ವಿಮಾನದ ಒಂದು ಅಪಘಾತದಲ್ಲಿ ಮರಣವನ್ನು ಅಪ್ಪಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ರವರ
ಸಾಧನೆಯನ್ನು ಇವತ್ತಿಗೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಬೃಹತ್ ಸೈನ್ಯವನ್ನು ಕಟ್ಟಿದಂತಹ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಸೊ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಅಥವಾ ಯಾವುದೇ ಒಂದು ಒಕ್ಕೂಟಕ್ಕಾಗಲಿ ಆ ರೀತಿ ಸೇರ್ಲಾರ್ದಂಗೆ ಸ್ವತಂತ್ರವಾಗಿ ಏನು ಮಾಡ್ತಾರೆ ಅಂದರೆ ಒಂದು ಸಂಘಟನೆಯನ್ನು ಕಟ್ತಾರೆ. ಸೊ ಸಂಘಟನೆಯನ್ನು ಕಟ್ಟಿ ಯುವಕರಿಗೆ ತಮ್ಮ ಭಾಷಣಗಳ ಮೂಲಕ, ತಮ್ಮ ಘೋಷಣೆಗಳ ಮೂಲಕ ಪ್ರೇರೇಪಣೆ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಐ ಹೋಪ್ ಸೊ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದೆ. ಮುಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಮುಂದಿನ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹೋಪ್ ಸೊ ನೀವು ಅಲ್ಲಿವರೆಗೂ ಕೂಡ ಚಾನಲ್ನ ಯಾವಾಗಲೂ ಕೂಡ ಪ್ರೇರೇಪಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬೈ.